ಭೀಮಾ ನದಿ ಪ್ರವಾಹಕ್ಕೆ ಒಳಗಾಗಿ ನಿರಾಶ್ರಿತರಾಗಿ ಇಲ್ಲಿ ಶಾಲೆಯಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ನನ್ನ ತಾಯಿಯಂದಿರೇ, ನನ್ನ ಅಣ್ಣ ತಮ್ಮಂದಿರೇ, ರೈತ ಬಂಧುಗಳೇ, ಈಗಾಗಲೇ ನಮ್ಮ ಡಾಕ್ಟರ್ ರಮೇಶ್ ಸಾಹೇಬರು ಮಾತಾಡಿದ್ದಾರೆ. ನಮ್ಮ ಪೂಜ್ಯರು ಇದ್ದಾರೆ, ನಮ್ಮ ಗೌಡರು, ನಮ್ಮ ಡಾಕ್ಟ್ರು ದುಂಡವರು, ಸಿದ್ದು ಡಂಗವರು, ಅನೇಕರು ಎಲ್ಲ ಊರಿನ ಗಣ್ಯ ಮನೆಯರಿದ್ದೀರಿ. ಯಾಕಂದ್ರೆ ಇಲ್ಲಿ ನೋಡ್ರಿ 2018 ಕೂಡ ಪ್ರವಾಹ ಇತ್ತು. ನಾವು ಕೂಡ ಬಂದಿದ್ದೇವೆ. ಸಿದ್ದು ನಾವು 2020 ಕೂಡ ಆಯಿತು. ಅಲ್ಲೇನೋ ಕಟ್ಟಿದ್ರು ಎಲ್ಲ ಅಲ್ಲೆಲ್ಲ ನೀರು ಹರಿತಿತ್ತು. ಆಗ ನಾವು ಬಂದು ಕೂಡ ನಾವೆಲ್ಲ ನಮ್ಮ ಪ್ರಯತ್ನವನ್ನು ಸಲ್ತಾರೆ. ಅದೇ ರೀತಿಯಾಗಿ ಇವತ್ತು ಮಹಾರಾಷ್ಟ್ರದಲ್ಲಿ ಅಧಿಕ ಮಳೆಯಾಗಿ ಇವತ್ತೇನೋ ನಮ್ಮ ಕರ್ನಾಟಕದಲ್ಲಿ ಕೂಡ ಅಧಿಕ ಮಳೆಯಾಗಿ ಪ್ರವಾಹ ಬಂದು ಇವತ್ತು ಅಡಿ ಭೀಮಾ ತೀರ ತುಂಬಿ ಹರಿದು ಇವತ್ತು 2018 2020 ಆಯಿತು. ಏನು 25ರಾಗ ಅದಕ್ಕೂ ಹೆಚ್ಚಿತವಾಗಿ ಇವತ್ತು ಪ್ರವಾಹ ಬಂದು ಇಲ್ಲಿರ್ತಕ್ಕಂಥ ಭೀಮಾ ನದಿ ದಡದಲ್ಲಿ ಇರ್ತಕ್ಕಂಥ ಎಲ್ಲ ನಿರಾಶ್ರಿತ ಬಂಧುಗಳು ಇವತ್ತೇನು ಎಲ್ಲ ಮನೆಗಳನ್ನು ಬಿಟ್ಟು, ದನಕರಗಳನ್ನು ಬಿಟ್ಟು, ಶಾಲೆ ಮಕ್ಕಳು ಓದ್ತಕ್ಕಂಥ ಶಿಕ್ಷಣದ ಪುಸ್ತಕಗಳನ್ನು ಬಿಟ್ಟು, ಅರಿವಿ ಹಂಚಿಟ್ಟುಗಳನ್ನು ಬಿಟ್ಟು ತಾವೆಲ್ಲ ಇಲ್ಲಿ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಬಂದು ವಾಸ ಆಗಿದ್ರಿ. ಅದಕ್ಕೆ ಪದೇ ಪದೇ ನಾವು ಮಳೆ ಬಾರನ ಹೋಗೋದು ಇದೊಂದು ಸರ್ಕಾರ, ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಇಲ್ಲೆಲ್ಲ ನನ್ನ ತಾಯಿಯಂದಿರು, ನಾನು ಯುವಕರು ಬಂದಿದ್ದೀರಿ. ಯಾಕೆ ಹೇಳ್ತೀನಪ್ಪ ಅಂದ್ರೆ ಇವರಿಗೊಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗಬೇಕು. ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಹೊಳಿ ಬರನ ಎದ್ದು ಬರೋದು, ಹೊಳಿ ಬರ ಬಿಟ್ಟು ಹೋಗೋದು ಹಾಗಾಗಬಾರ್ದು. ಶಾಶ್ವತವಾಗಿ ಮತ್ತು ಮಳೆ ಬರಲಿ ಬಿಡಲಿ, ಪ್ರವಾಹ ಆಗಲಿ ಬಿಡಲಿ, ಅವ್ರಿಗೆ ಶಾಶ್ವತವಾಗಿರ್ತಕ್ಕಂಥ ನೀರು ಬರಲಾರದ ಜಾಗಕ್ಕೆ ಒಂದು ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡಿ. ಯಾಕಂದರೆ ಎಲ್ಲ ಹಿಂದುಳಿದಿರ್ತಕ್ಕಂಥವ್ರು, ಶೋಷಿತ ವರ್ಗದವರು, ಎಲ್ಲ ರೈತ ಕಾರ್ಮಿಕರ ಮಕ್ಕಳಿದ್ದೀರಿ. ಇವತ್ತೆಲ್ಲ ತಮ್ಮ ಕ್ವಾಂಡಗಳನ್ನು ಬಿಟ್ಟು ಎಲ್ಲ ಇವತ್ತು ಇಲ್ಲಿ ಬಂದು ಶಾಲೆಯಲ್ಲಿ ವಸತಿ ಆಗಿದ್ರಿ. ಯಾಕೆ ನಿಮ್ಮದು ಅಲ್ಲೊಂದು ಅರ್ಧ ಜೀವ, ಇಲ್ಲೊಂದು ಅರ್ಧ ಜೀವ ಅಂತ ನಾವು ಹೇಳ್ತೀವಿ. ಸುಮಾರು ಇಲ್ಲಿ 3 ಕಿಲೋಮೀಟರ್ದವ್ರಿಗೆ ಎಲ್ಲ ಇಲ್ಲೆಲ್ಲ ವಸತಿಗಳದಾವೆ. ಯಾಕಂದ್ರೆ ನಾವು ಕಬ್ಬಿನ ಚಿಟಮ ಇದ್ದಕ್ರೆ ಎಲ್ಲ ನೋಡಿದ್ವಿ. ಅಂಥ ಒಂದು ಪರಿಸ್ಥಿತಿ ಒಳಗೆ ಇಲ್ಲೆಲ್ಲ ನನ್ನ ತಾಯಂದಿರು ಬಂದು ಅಣ್ಣ ತಮ್ಮ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು 1 ಎಕರೆ ಇವತ್ತು ಜಮೀನು ತೊಗೊಂಡು ಅಲ್ಲಿರ್ತಕ್ಕಂಥ ಎಷ್ಟು ಸುಮಾರು ಇಲ್ಲಿ 30 ಕುಟುಂಬಗಳು ಬಂದಿದ್ದಾರೆ. ಆ 30 ಕುಟುಂಬಗಳಿಗೆ ಕೂಡ ಒಂದು ಮನೆಗಳನ್ನು ಕಟ್ಟಿಸಿ ಅವರಿಗೆ ಶಾಶ್ವತವಾಗಿರ್ತಕ್ಕಂಥ ಕುಡಿ ನೀರಾಗಿರ್ಬೋದು, ವಿದ್ಯುತ್ ಸೌಕರ್ಯಗಳಾಗಿರ್ಬೋದು, ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಆಗಿರ್ಬೋದು, ಅವೆಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಕೂಡ ನಾನು ಸರ್ಕಾರಕ್ಕೆ ಒಗ್ಗರಣವನ್ನು ಮಾಡ್ತೇನೆ. ಮುಂದಿನ ದಿನಮಾನಗಳಲ್ಲಿ ಹೋರಾಟ ಕೂಡ ಮಾಡಬೇಕಾಗ್ತದೆ ತಿಳ್ಕೊಂಡು ನಾನು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಏನು ಇವತ್ತು ಮಹಾರಾಷ್ಟ್ರದಲ್ಲಿ ಮಳೆಯಾಗಿ, ನಮ್ಮ ಕರ್ನಾಟಕದಲ್ಲಿ ಮಳೆಯಾಗಿ, ಇವತ್ತೇನು ದುಳ್ಕೆಡದಿಂದ, ಹಿಂಗಣಿದಿಂದ ಇವತ್ತು ಚಡಗ ಮಾರ್ಗವಾಗಿ ಇವತ್ತೇನು ಬರಗುಡಿ, ಪಡ್ನೂರ, ಶಿರ್ಕ, ಇವತ್ತೇನು ಅಗರಕೇಡ, ಗುಯ್ಯಾರ, ಕ್ಯಾಡಗಿ, ರಾಡ್ಗಿ, ಮಳೂರ, ಇವತ್ತೆಲ್ಲ ಗ್ರಾಮಗಳಲ್ಲಿ ಕೂಡ ಅತಿವೃಷ್ಟಿಯಾಗಿ ಇವತ್ತೆಲ್ಲ ಜನ ರೈತರು ಕಂಗಾಲಾಗಿದ್ದಾರೆ. ಬೆಳೆ ಹಾನಿ ಕೂಡ ಇವತ್ತಾಗಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತನ್ನು ಬೆಳೆ ಸರ್ವೆಯನ್ನು ಮಾಡಬೇಕು. ಅತ್ಯಂತ ಅದಕ್ಕೆ ಒಂದು ಭೀಮಾ ನದಿ ತೀರದಲ್ಲಿರ್ತಕ್ಕಂಥ 15 ಹಳ್ಳಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ಆ ರೈತರಿಗೆ ಇವತ್ತೆಷ್ಟು ಕಬ್ಬು ಬೆಳೆ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಯಾವ ಬೆಳೆ ಇವತ್ತು ಹಾಳಾಗ್ಯದ ಅದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜನ್ನು ಘೋಷಣೆ ಮಾಡಿ ತಕ್ಷಣ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು ತಿಳ್ಕೊಂಡು. ಅಷ್ಟೇ ಅಲ್ಲ, ಇವತ್ತು ಇಡೀ ತಾಲೂಕಿನಲ್ಲಿ ಅನೇಕ ಇವತ್ತು ಮಳೆಗಳಾಗ್ಯದ. ಅಲ್ಲಿ ಕೂಡ ಆ ಜಮೀನದಲ್ಲಿರ್ತಕ್ಕಂಥ ಹಾಳಾಗಿರ್ತಕ್ಕಂಥ ರೈತರಿಗೆ ಇವತ್ತು ಮೆಕ್ಕೆಜೋಳ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಲಿಂಬೆ ಆಗಿರ್ಬೋದು, ಅನೇಕ ರೈತರು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆ ಆಗಿರ್ಬೋದು, ಎಲ್ಲ ಹಾಳಾಗಿ ಇವತ್ತು ರೈತ ಕಂಗಾಲಾಗಿದ್ದಾನೆ. ಮುಂಗಾರು ಪೀಕೆಲ್ಲ ಇವತ್ತು ಸತ್ಯಾನಾಶ ಆಗಿದೆ. ಅದಕ್ಕಾಗಿ ನಾನು ಒತ್ತಾಯನ ಮಾಡ್ತೇನೆ. ಈ ಭೀಮಾ ತೀರದ ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಇಲ್ಲಿರ್ತಕ್ಕಂಥ ತಾಯಂದರಿಗೆ ಪುನರ್ವಸತಿಯನ್ನು ನಿರ್ಮಾಣ ಮಾಡಬೇಕು. ಇಲ್ಲೆಲ್ಲ ರೈತರಿಗೆ ಮತ್ತು ಏನು ಮಳೆಯಿಂದ ಹಾಳಾಗಿರ್ತಕ್ಕಂಥ, ಪ್ರವಾಹಕ್ಕೊಳಗಿರ್ತಕ್ಕಂಥ, ಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ತಕ್ಷಣ ಪರಿಹಾರವನ್ನು ಘೋಷಣೆ ಮಾಡಬೇಕು ತಿಳ್ಕೊಂಡು ನಾನು ಎಲ್ಲ ಬರಗುಡಿಯ ಸುತ್ತಮುತ್ತಲಿನ ಅನೇಕ 15 ಹಳ್ಳಿಗಳಲ್ಲಿ ಬರ್ತಕ್ಕಂಥ ಏನು ಭೀಮಾ ತೀರದ 15 ಹಳ್ಳಿಗಳಲ್ಲಿ ಪ್ರವಾಹಕ್ಕೊಳಗಿರ್ತಕ್ಕಂಥ ರೈತರ ಪರವಾಗಿ ಹಾಗೂ ಸಮಸ್ತ ನನ್ನ ತಾಲೂಕಿನ ಪರವಾಗಿ, ರೈತರ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಕೂಡಲೇ ತಕ್ಷಣವಾಗಿ ಅವರಿಗೆ ಒಂದು ಘೋಷಣೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ತಮ್ಮೆಲ್ಲರ ಪರವಾಗಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ.